ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ನಂಬದೇ ಹೋದೆನಾ ಭಾಗ 3. ಸೌಮ್ಯಾಳ ಆಲೋಚನೆಯಲ್ಲಿ ಮುಳುಗಿದ್ದ ರಾಹುಲ್ ಫೋನ್ ರಿಂಗ್ ಆದಾಗ ವಾಸ್ತವಕ್ಕೆ ಬಂದ. ಅತ್ತ ಕಡೆಯಿಂದ ಮಾತನಾಡಿದ್ದ ಮನೋವೈದ್ಯ ಶಾಲಿನಿ. ರಾಹುಲ್, ನಿಮ್ಮ ಬಳಿ ಒಂದು ವಿಷಯವನ್ನು ಹೇಳುವುದೇ ಮರೆತೆ. ಒಮ್ಮೆ ಸಿರಿ ನನ್ನಲ್ಲಿ ಡೈರಿ ಬರೆಯುವ ಹವ್ಯಾಸವಿದೆ ಎಂದು ಹೇಳಿದ್ದುಂಟು. ಸಿರಿಳ ಡೈರಿಯಿಂದ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಗಬಹುದು ಎಂದರೆ. ಅವರಿಗೆ ಧನ್ಯವಾದ ತಿಳಿಸಿದ ರಾಹುಲ್ ಕಾಲ್ ಕಟ್ ಮಾಡಿದ. ಸಿರಿ ಡೈರಿ ಬರೆದಿದ್ದನ್ನು ಅವನು ಎಂದಿಗೂ ಗಮನಿಸಿ ಇರಲಿಲ್ಲ. ಆದರೂ ಒಮ್ಮೆ ಹುಡುಕಲು ಪ್ರಯತ್ನ ಮಾಡೋಣವೆಂದು ಮನೆ ಕಡೆ ಹೊರಟನು. ಬಾಗಿಲು ತೆರೆದ ರಾಹುಲ್ ತಾಯಿ ಸಾವಿತ್ರಮ್ಮ ದಣಿದಂತೆ ಕಂಡ ಮಗನನ್ನು ನೋಡಿ ಬೇಸರವಾದರೂ ತೋರಿಸಿಕೊಳ್ಳದೆ ಅವನಿಗೆ ಫ್ರೆಶ್ ಆಗಲು ಹೇಳಿ ಕಾಫಿ ಮಾಡಲು ಹೊರಹೋದರು. ಕಾಫಿ ಒಲೆ ಮೇಲೆ ಕುದಿಯುವಂತೆ ಸಾವಿತ್ರಮ್ಮ ಅವರ ಮನಸ್ಸು ಕೂಡ ಕುದಿಯುತ್ತಿತ್ತು. ನನ್ನ ಮಗನ ಬಾಳು ಈ ರೀತಿ ಏಕೆ ಆಯಿತು? ಕೆಲಸ ಕಾರ್ಯ ಬಿಟ್ಟು ಆಸ್ಪತ್ರೆ ಅಲೆಯುವುದು ನೋಡಲು ನನಗೆ ಆಗುವುದಿಲ್ಲವೆಂದು ನೊಂದುಕೊಳ್ಳುತ್ತಿದ್ದರು. ರೂಮ್ನ ಒಳಗೆ ಹೋದ ರಾಹುಲ್ ಸಿರಿ ಎಚ್ಚರವಾಗಿರುವುದು ಕಂಡು ಈಗ ಡೈರಿ ಹುಡುಕುವುದಕ್ಕೆ ಸರಿಯಾದ ಸಮಯವಿಲ್ಲವೆಂದು ಮಗುವನ್ನು ಮುದ್ದಾಡಿ ಸಿರಿಲ ಜೊತೆ ಮಾತನಾಡುತ್ತಾ ಸ್ವಲ್ಪ ಸಮಯ ಕಳೆದು ಹೊರಬಂದ. ಅಷ್ಟರಲ್ಲಿ ಕಾಫಿ ತಂದ ತಾಯಿಯೋ ಕಾಫಿ ಕುಡಿದ ಮೇಲೆ ಹತ್ತಿರವೇ ಇದ್ದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ದೇವರ ದರ್ಶನ ಪಡೆದ ಮೇಲೆ ಸಾವಿತ್ರಮ್ಮ ರಾಹುಲ್ ಜೊತೆ ಮಾತನಾಡಬೇಕು ಎಂದಾಗ ದೇವಸ್ಥಾನದಲ್ಲಿ ಇಬ್ಬರು ಕುಳಿತರು. ಸೊಸೆಯ ಮೇಲೆ ಬೇಸರದಲ್ಲೇ ಇದ್ದ ಸಾವಿತ್ರಮ್ಮ, ಇಲ್ಲಿ ಏನು ನಡೆಯುತ್ತಿದೆ ಎಂಬುದು ನನಗೆ ತಿಳಿಯುತ್ತಿಲ್ಲ. ಈ ಡಿಪ್ರೆಷನ್, ಹಾಳು ಮೂಳು ಎಲ್ಲ ನನಗೆ ಅರ್ಥವಾಗುವುದಿಲ್ಲ. ಆದರೆ ನಿನ್ನನ್ನು ಈ ರೀತಿ ನೋಡಲು ನನಗೆ ಕಷ್ಟವಾಗುತ್ತಿದೆ. ಅವಳ ಹೆತ್ತವರು ಮದುವೆಯಾದಾಗಿನಿಂದ ಇತ್ತ ಕಡೆ ತಲೆ ಹಾಕಿಲ್ಲ. ಇಂಥ ತಲೆನೋವನ್ನು ನಿನಗೆ ಕಟ್ಟಿ ನಿನಗೆ ಮೋಸ ಮಾಡಿಬಿಟ್ಟೆ ಎಂದು ಹೇಳಿ ಅಳಲು ಶುರು ಮಾಡಿದರು. ಅವನು ಅವರನ್ನು ಸಮಾಧಾನ ಮಾಡಲು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಲಿಲ್ಲ. ಅವರು ಮಾತು ಮುಂದುವರೆಸಿದರು. ರಾಹುಲ್, ನನ್ನ ಮಾತು ಕೇಳು, ಅವಳಿಗೆ ಏನೂ ಆಗಿಲ್ಲ. ಅದು ಅಲ್ಲದೆ ಈ ಡಿಪ್ರೆಷನ್ಗೆಲ್ಲ ಪ್ರಾಣ ಹೋಗುವುದಂತೂ ಏನೂ ಆಗುವುದಿಲ್ಲ. ಆದರೆ ನೀನೀಗೆ ತಲೆ ಕೆಡಿಸಿಕೊಂಡು ಅಲೆದಾಡುತ್ತಿದ್ದರೆ ನಿನ್ನ ಆರೋಗ್ಯ ಕೆಟ್ಟು ನಿನಗೆ ಏನಾದರೂ ಎಂದು ಹೇಳಿ ಮುಗಿಸುವುದರ ಒಳಗೆ, ಡಿಪ್ರೆಷನ್ನಿಂದಲೇ ಸೌಮ್ಯ ಸೂಸೈಡ್ ಮಾಡಿಕೊಂಡದ್ದು. ಈಗ ಸಿರಿಳನ್ನು ಕಳೆದುಕೊಳ್ಳಲು ನಾನು ಸಿದ್ಧನಿಲ್ಲ ಅಮ್ಮ ಎಂದು ಭಾರವಾದ ಮನಸ್ಸಿಂದ ನುಡಿದ. ಅವನ ಮಾತು ಕೇಳಿ ಸಾವಿತ್ರಮ್ಮರಿಗೆ ಸಿಡಿಲು ಬಡಿದಂತಾಯಿತು. ರಾಹುಲ್, ಏನು ಹೇಳ್ತಿದೀಯಾ ಎಂದು ತಡಬಡಿಸಿದರು. ಸೌಮ್ಯಗೆ ಆಕ್ಸಿಡೆಂಟ್ ಆಗಿದ್ದು ಅಲ್ಲವೇ ಎಂದರು. ಇಲ್ಲ ಎಂದ ರಾಹುಲ್ ನಡೆದ ಎಲ್ಲ ಘಟನೆಗಳನ್ನು ಹೇಳತೊಡಗಿದ. ಸೌಮ್ಯ ಹಾಗೂ ರಾಹುಲ್ ಒಬ್ಬರನ್ನೊಬ್ಬರು ಪ್ರೀತಿಸಿದ ಮೇಲೆ ಮನೆಯವರಿಗೆ ಈ ವಿಚಾರವನ್ನು ತಿಳಿಸಿದರು. ಮೊದಮೊದಲು ಒಪ್ಪದ ಅವರು ನಂತರ ಅವಳ ಒಳ್ಳೆ ಗುಣಗಳನ್ನು ನೋಡಿ ಒಪ್ಪಿಕೊಂಡಿದ್ದರು. ರಾಹುಲ್ಗೆ ಕೆಲಸ ಸಿಕ್ಕಿದ ಮೇಲೆ ಮದುವೆ ಮಾಡಲಾಗುವುದು ಎಂಬ ನಿರ್ಧಾರವಾಗಿತ್ತು. ಒಮ್ಮೆ ಊರಿನಲ್ಲಿದ್ದ ರಾಹುಲ್ ತಾಯಿಗೆ ಆರೋಗ್ಯ ಸಮಸ್ಯೆಯಾದಾಗ ಅವನು ಬೆಂಗಳೂರು ಬಿಟ್ಟು ತನ್ನ ಊರಾದ ಸೋಮಪುರಕ್ಕೆ ಹೊರಟನು. ರಾಹುಲ್ ತಾಯಿಗೆ ಕಿಡ್ನಿ ಸಮಸ್ಯೆ ಆದ್ದರಿಂದ ಕೆಲವು ತಿಂಗಳು ಅವನು ಅವರ ಬಳಿಯೇ ಉಳಿದ. ಕೆಲಸವಿಲ್ಲದ ಕಾರಣ ಅವನಿಗೆ ದುಡ್ಡಿನ ಸಮಸ್ಯೆಯಾದಾಗ ಸೌಮ್ಯ ಅವನಿಗೆ ಸಹಾಯ ಮಾಡಿದ್ದಳು. ರಾಹುಲ್ ತಾಯಿಯ ಆರೋಗ್ಯ ಸುಧಾರಿಸಿದ ಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಕೆಲಸವನ್ನು ಹುಡುಕುವಾಗ ಮತ್ತೆ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗದಿದ್ದಾಗ ಅವನಿಗೆ ಧೈರ್ಯ ತುಂಬಿದವಳು ಸೌಮ್ಯಾಳೆ. ಒಮ್ಮೆ ಸೌಮ್ಯ ಕರೆ ಮಾಡಿ ಆರ್ಎಲ್ ಕಂಪನಿಯ ಇಂಟರ್ವ್ಯೂಗೆ ಹೋಗುವಂತೆ ರಾಹುಲ್ಗೆ ಹೇಳಿದಳು ಮತ್ತು ತಾನು ದೆಹಲಿಯಲ್ಲಿ ಏರ್ಪಡಿಸಲಾದ ದೊಡ್ಡ ಚಿತ್ರಕಲಾ ಪ್ರದರ್ಶನಕ್ಕೆ ಹೋಗುತ್ತಿರುವುದಾಗಿ ತಿಳಿಸಿದಳು. ಆದ್ದರಿಂದ ಕೆಲವು ದಿನಗಳು ಸಿಗಲು ಆಗದು ಎಂದಿದ್ದಳು. ಎಲ್ಲವೂ ಸಡನ್ ಆಗಿ ತೀರ್ಮಾನ ಆದ್ದರಿಂದ ರಾಹುಲ್ನನ್ನು ಭೇಟಿ ಮಾಡಲು ಆಗದೆ ಹೊರಟಿದ್ದಳು. ಮಾರನೇ ದಿನ ಬೆಳಗ್ಗೆ ರಾಹುಲ್ ಕಂಪನಿಗೆ ಹೋಗಿ ಇಂಟರ್ವ್ಯೂ ನೀಡಿದನು. ಕೆಲವು ದಿನಗಳು ಬಿಟ್ಟು ಕಾಲ್ ಮಾಡಲಾಗುವುದು ಎಂದು ತಿಳಿಸಿದರು. ದೆಹಲಿಗೆ ಹೋಗುತ್ತೇನೆ ಎಂದಿದ್ದ ಸೌಮ್ಯ ಒಂದು ವಾರವಾದರೂ ಕಾಲ್ ಮಾಡಿರಲಿಲ್ಲ. ಇವನ ಕಾಲ್ ಕೂಡ ರಿಸೀವ್ ಮಾಡಿರಲಿಲ್ಲ. ಬ್ಯುಸಿ ಇರಬಹುದೆಂದು ಅವನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಷ್ಟರಲ್ಲಿ ಆರ್ಎಲ್ ಕಂಪನಿಯಿಂದ ಕಾಲ್ ಬಂದಿತ್ತು. ರಾಹುಲ್ಗೆ ಕೆಲಸ ಸಿಕ್ಕಿತ್ತು. ಅವನಿಗೆ ಸ್ವರ್ಗವೇ ಧರೆಗಿಳಿದಂತೆ ಅನಿಸಿತು. ಸೌಮ್ಯಾಳಿಗೆ ಕಾಲ್ ಮಾಡಿ ಹೇಳೋಣ ಅಂದುಕೊಂಡವನು, ಇಲ್ಲ ಇನ್ನೇನೊಂದು ವಾರದಲ್ಲೇ ಅವಳು ಮರಳಿ ವಾಪಸ್ ಬಂದಾಗ ಅವಳನ್ನು ಭೇಟಿ ಮಾಡಿ ಸರ್ಪ್ರೈಸ್ ಆಗಿ ಹೇಳಬೇಕು ಎಂದುಕೊಂಡ. ಒಂದು ವಾರದ ಬಳಿಕ ಖುಷಿಯಿಂದ ಸೌಮ್ಯಾಳನ್ನು ಭೇಟಿ ಮಾಡಲು ಅನಾಥಾಶ್ರಮಕ್ಕೆ ಹೋದನು.
ಆದರೆ ಅವಳು ಅಲ್ಲಿರಲಿಲ್ಲ. ಆಶ್ರಮದ ಉಸ್ತುವಾರಿ ಮಾಡುತ್ತಿದ್ದ ಗಾಯತ್ರಿ ಆಂಟಿ ಇದ್ದರು. ಇವರೇ ರಾಹುಲ್ಗೆ ಸೌಮ್ಯಳನ್ನು ಓಲೈಸಿಕೊಳ್ಳಲು ಸಹಾಯ ಮಾಡಿದವರು. ಅವರ ಬಳಿ ಹೋಗಿ ಸೌಮ್ಯಳು ದೆಹಲಿಯಿಂದ ವಾಪಸ್ ಬಂದಿಲ್ಲವೇ ಎಂದು ಕೇಳಿದಾಗ, ಯಾವ ದೆಹಲಿ, ಯಾವ ಚಿತ್ರಕಲಾ ಪ್ರದರ್ಶನ? ಅದರ ಬಗ್ಗೆ ನನಗೆ ತಿಳಿಯದು ಎಂದರು. ನಂತರ ಅಲ್ಲಿ ನಡೆದ ನಿಜವಾದ ವಿಷಯವನ್ನು ಹೇಳಿದರು. ನೀನವಳನ್ನು ಬಹಳ ಪ್ರೀತಿಸುತ್ತಿದ್ದೀಯಾ ಎಂದು ನಿನಗೆ ಸಹಾಯ ಮಾಡಿದೆ. ಆದರೆ ನಿನ್ನ ಬಳಿ ಅವಳ ಬಗ್ಗೆ ಸಂಪೂರ್ಣ ವಿವರವನ್ನು ಹೇಳಿಲ್ಲ ರಾಹುಲ್. ಅವಳು ಅನಾಥಳಲ್ಲ. ಸೌಮ್ಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಅರುಣ್ ಹಾಗೂ ಅವರ ಪತ್ನಿ ಗಿರಿಜಾರವರ ಮಗಳು. ಬಿಸ್ನೆಸ್ ಸಲುವಾಗಿ ಅರುಣ್ ರವರು ಮನೆಯಿಂದ ದೂರವೇ ಇರುತ್ತಿದ್ದರು. ಅವರು ಅನುಮಾನದ ಮನುಷ್ಯ. ಗಿರಿಜಾರವರು ಯಾರೊಂದಿಗೂ ಸ್ವಲ್ಪ ಸಲುಗೆಯಿಂದ ಮಾತನಾಡಿದರೋ ಅವರಿಗೆ ಹಿಡಿಸುತ್ತಿರಲಿಲ್ಲ. ಪದೇ ಪದೇ ತನ್ನ ಮಡದಿಯ ಜೊತೆ ಜಗಳವಾಡುತ್ತಿದ್ದರು, ಬಹಳ ಹಿಂಸಿಸುತ್ತಿದ್ದರು. ಇದೇ ವಿಷಯವಾಗಿ ಸೌಮ್ಯ ಚಿಕ್ಕ ವಯಸ್ಸಿನವಳಾಗಿದ್ದಾಗಲೇ ತಂದೆ ತಾಯಿ ಬೇರೆಯಾಗಿದ್ದರು. ಎಲ್ಲ ವಿಷಯಗಳು ತಿಳಿದ ಮೇಲೂ ಗಿರಿಜಾಳ ತವರಿನ ಕಡೆಯವರು ಹೊಂದಿಕೊಂಡು ಹೋಗಲು ಹೇಳಿದ್ದರಿಂದ ಅವರನ್ನು ತೊರೆದು ಅನಾಥಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದರು. ತಂದೆ, ಆಸ್ತಿ, ಅಂತಸ್ತು ಎಲ್ಲವೂ ಇದ್ದು ಅನಾಥಳಂತೆ ಸೌಮ್ಯ ಇಲ್ಲಿ ಬೆಳೆಯುತ್ತಿದ್ದಳು. ಆದರೆ ಕೆಲವು ವರ್ಷಗಳಲ್ಲಿ ಗಿರಿಜಾಳು ತೀರಿಕೊಂಡ ಮೇಲೆ ಸೌಮ್ಯ ನಿಜವಾಗಿಯೂ ಅನಾಥಳಾದಳು. ಅಂದು ನೀನು ಅವಳನ್ನು ಮೊದಲು ಭೇಟಿಯಾದಾಗ ಅವಳು ಬರೆದಿದ್ದ ಚಿತ್ರಕಲೆ ಅವರ ತಾಯಿಯ ಜೀವನದೇ ಆಗಿದ್ದ. ಹಾಗಾಗಿ ಅವಳು ಅಂದು ಮನಸ್ಸಿಗೆ ಬೇಸರ ಮಾಡಿಕೊಂಡದ್ದು. ಮಡದಿ ಮಗಳು ತೊರೆದ ಮೇಲೆ ಅರುಣ್ ರವರು ಮತ್ತೊಬ್ಬಳನ್ನು ಮದುವೆಯಾದರು. ಆದರೆ ಆಸ್ತಿಗಾಗಿ ಮದುವೆಯಾದ ಎರಡನೇ ಹೆಂಡತಿ ಅವರ ಬದುಕನ್ನೇ ನರಕ ಮಾಡಿದಳು. ತನ್ನ ತಪ್ಪಿನ ಅರಿವಾದ ಅವರು ತನ್ನ ಆಸ್ತಿಯನ್ನೆಲ್ಲ ಸೌಮ್ಯಳ ಹೆಸರಿಗೆ ಬರೆದಿದ್ದರು. ಅಂದಿನಿಂದಲೇ ಸೌಮ್ಯಳನ್ನು ಹುಡುಕುತ್ತಿದ್ದರು ಎಂಬುದು ಈಗ ನಮಗೆ ತಿಳಿಯಿತು. ನೀನು ಊರಿಗೆ ಹೊರಟ ಸಮಯ ಹೇಗೂ ಸೌಮ್ಯಳನ್ನು ಪತ್ತೆ ಹಚ್ಚಿದ ಅವರು ತಮ್ಮೊಡನೆ ಅವಳನ್ನು ಕರೆದುಕೊಂಡು ಹೋಗಿದ್ದಾರೆ. ಅದೇ ಕೊನೆ, ಮತ್ತೆ ಭೇಟಿಯಾಗಲಿಲ್ಲ ಎಂದರು. ಇದನ್ನೆಲ್ಲ ಕೇಳಿದ ರಾಹುಲ್ ಶಾಕ್ ಆಗಿ ಅಲ್ಲೇ ಕುಸಿದು ಬಿದ್ದೆನು. ಅವನನ್ನು ಸಮಾಧಾನ ಮಾಡಿದ ಗಾಯತ್ರಿ ಆಂಟಿ, ನೀನು ಸೌಮ್ಯಳನ್ನು ಮರೆಯುವುದೇ ಒಳ್ಳೆಯದು ಎಂದು ಹೇಳಿದರು. ಏಕೆಂದರೆ ನೀನು ಇಲ್ಲದ ಸಮಯ ಅವಳು ವಿಜಯ್ ಎಂಬ ಹುಡುಗನ ಜೊತೆ ಓಡಾಡುತ್ತಿದ್ದಳು. ಈಗ ಅವಳು ಅವನನ್ನು ಮದುವೆಯಾಗುವ ನಿರ್ಧಾರ ಮಾಡಿಯಾಗಿದೆ ಎಂಬ ಮಾಹಿತಿ ಅವಳ ಸ್ನೇಹಿತೆ ಸಂಗೀತಾಳಿಂದ ತಿಳಿಯಿತು ಎಂದರು. ಇದನ್ನು ಕೇಳಿ ಅವನಿಗೆ ಅಲ್ಲಿ ನಿಲ್ಲಲಾಗದೆ ಹೊರಟನು. ಅವನಲ್ಲಿ ಕೋಪ, ಆವೇಶ, ರೋಷ ಉಕ್ಕಿ ಬರುತ್ತಿತ್ತು. ನನ್ನ ಸೌಮ್ಯ ನನಗೆ ಮೋಸವೆಸಗಿದಳ. ಅವನಿಗೆ ನಂಬಲು ಆಗುತ್ತಿರಲಿಲ್ಲ. ಆಸ್ತಿ ಅಂತಸ್ತು ಬಂದ ಮೇಲೆ ಸೌಮ್ಯ ತನ್ನನ್ನು ತರದಳೆ. ಅದಕ್ಕಾಗಿಯೇ ಏನೋ ಒಂದು ನೆಪ ಹೇಳಿ ನಾನು ಊರಿಂದ ತಿರುಗಿದ ಮೇಲೆ ಭೇಟಿಯಾಗಲಿಲ್ಲವೇ? ಏನೊಂದು ತಿಳಿಯದೆ ರಾಹುಲ್ ಕುಗ್ಗಿ ಹೋಗಿದ್ದೆನು. ತಡ ಮಾಡದೆ ಸಂಗೀತಾಳಿಗೆ ಕಾಲ್ ಮಾಡಿದಾಗ ಅವಳು ಸೌಮ್ಯಳ ಮದುವೆ ವಿಜಯ್ ಜೊತೆ ನಿಶ್ಚಯವಾಗಿದೆ. ಹಾಗಾಗಿ ಮತ್ತೊಮ್ಮೆ ಸಂಪರ್ಕ ಮಾಡಿ ತೊಂದರೆ ಮಾಡಬೇಡ ಎಂದು ಸೌಮ್ಯಾಳೆ ನಿನಗೆ ತಿಳಿಸುವಂತೆ ಹೇಳಿದ್ದಾಳೆ ಎಂದು ಕಾಲ್ ಕಟ್ ಮಾಡಿದಳು. ತನ್ನ ಮನದಲ್ಲಿ ಸೌಮ್ಯಾಳ ಮೇಲೆ ಇದ್ದ ಅಗಾಧವಾದ ಪ್ರೀತಿಯು ಈಗ ದ್ವೇಷವಾಗಿ ತಿರುಗಿದ್ದು. ರಾಹುಲ್ ಒಳಗೊಳಗೆ ನೋವಿನಲ್ಲಿ ಕುದಿಯುತ್ತಿದ್ದ. ಕೆಲವು ದಿನಗಳ ಬಳಿಕ ಸೌಮ್ಯ ರಾಹುಲ್ಗೆ ಕಾಲ್ ಮಾಡಿದ್ದಳು. ಕಾಲ್ ಸ್ವೀಕರಿಸಿದ ರಾಹುಲ್ಗೆ ಸೌಮ್ಯ ತಾನು ಬೆಂಗಳೂರಿಗೆ ಬಂದಿರುವುದಾಗಿ ಒಮ್ಮೆ ತನ್ನನ್ನು ಭೇಟಿ ಮಾಡು ಎಂದು ಹೇಳಿದಳು. ಇದನ್ನು ಕೇಳಿದ ರಾಹುಲ್ ಕೋಪದಲ್ಲಿ ಕೆಂಡಾಮಂಡಲವಾದ. ಕೋಪದಲ್ಲಿದ್ದ ಅವನು ತನ್ನ ಮೇಲಿನ ಹಿಡಿತವನ್ನೇ ಕಳೆದುಕೊಂಡಿದ್ದ. ನಿನ್ನ ತಾಯಿಯಂತೆ ನಿನ್ನ ನಡತೆಯೂ ಸರಿ ಇಲ್ಲ. ಹಾಗಾಗಿ ತನಗೆ ವಂಚನೆ ಮಾಡಿರುವುದಾಗಿ ವಿಷ ಕಾರಿದ. ಇದನ್ನು ಕೇಳಿದ್ದ ಸೌಮ್ಯ ಆಘಾತಕ್ಕೊಳಗಾದಳು. ಅವಳ ಮನಸ್ಸು ಬಹಳಾನೇ ನೊಂದಿದ್ದು. ಅವಳು ಕಾರ್ ಡ್ರೈವಿಂಗ್ ಮಾಡುತ್ತಾ ಹೇಳಿದ್ದಳು, ಕೊನೆಯ ಬಾರಿ ನಿನ್ನ ಜೊತೆ ಮಾತನಾಡುವ ಸಲುವಾಗಿ ಕಾಲ್ ಮಾಡಿದೆ. ತಿಂಗಳುಗಳಿಂದ ಒಳಗೊಳಗೆ ಬಹಳ ನೊಂದಿದ್ದೇನೆ. ನಮ್ಮವರೇ ನಮಗೆ ಮೋಸ ಮಾಡಿದಾಗ ಬದುಕಿನ ಎಲ್ಲ ದ್ವಾರಗಳು ಮುಚ್ಚಿದಂತಾಗುತ್ತದೆ. ಸಾಯುವ ಮುನ್ನ ಒಂದೇ ಒಂದು ಬಾರಿ ನಿನ್ನನ್ನು ನೋಡುವ ಆಸೆಯಾಗಿತ್ತು. ಆದರೆ ನಿನ್ನ ಈ ಮಾತನ್ನು ಕೇಳಿದ ಮೇಲೆ ಬದುಕಬೇಕೆಂಬ ಎಲ್ಲ ಆಸೆಗಳು ಸತ್ತಿದೆ. ನಿನ್ನನ್ನು ಬಿಟ್ಟು ಹೋಗುತ್ತಿರುವೆ ರಾಹುಲ್. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಎಂದು ಅವನು ಏನನ್ನು ಹೇಳುವ ಮೊದಲೇ ದೊಡ್ಡ ಶಬ್ದವೊಂದು ಅಷ್ಟೇ ಕೇಳಿಸಿತು. ಅವಳು ಎದುರು ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದಳು. ಸ್ಥಳೀಯರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಹೀಗೂ ಅವಳು ಇದ್ದ ಆಸ್ಪತ್ರೆಯ ಬಗ್ಗೆ ತಿಳಿದುಕೊಂಡು ಅವಳನ್ನು ನೋಡಲು ಹೊರಟೆ. ಅಲ್ಲಿ ಒಬ್ಬ ವ್ಯಕ್ತಿ ಅಳುತ್ತಾ ಕುಳಿತಿರುವುದು ಕಂಡೆ. ಅವಳ ತಂದೆ ಇರಬೇಕು ಎಂದು ಅವರಿಗೆ ಕಾಣದ ಹಾಗೆ ಮರೆಯಲ್ಲೇ ನಿಂತೆ. ಡಾಕ್ಟರ್ ಅವರ ಬಳಿ ಬಂದು, ಐ ಆಮ್ ಸಾರಿ ಅರುಣ್,
ಸೌಮ್ಯ ಬದುಕುಳಿಯಲಿಲ್ಲ ಎಂದರು. ನನಗೆ ನಿಂತ ನೆಲವೇ ಕುಸಿಯುವಂತಾಯಿತು. ಡಾಕ್ಟರ್ ಸೌಮ್ಯಾಳ ತಂದೆಗೆ ಅವಳು ಮೊದಲಿನಿಂದಲೂ ಡಿಪ್ರೆಷನ್ನಿಂದ ಬಳಲುತ್ತಿದ್ದಳು. ಇತ್ತೀಚೆಗೆ ತುಂಬಾನೇ ಡಿಸ್ಟರ್ಬ್ ಆದಂತೆ ಕಾಣುತ್ತಿದ್ದಳು. ನೀವವಳನ್ನು ತುಂಬ ಕಾಳಜಿ ವಹಿಸಿ ನೋಡಿಕೊಳ್ಳಬೇಕಿತ್ತು ಎಂದು ಹೇಳಿದರು. ತನ್ನ ಬಾಲ್ಯದಲ್ಲಿ ನಡೆದ ಘಟನೆಗಳಿಂದ ಅವಳು ಡಿಪ್ರೆಷನ್ಗೆ ಒಳಗಾಗಿ ಅವಳಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿತ್ತು ಎಂಬ ವಿಷಯ ನನಗೆ ಆಗಲೇ ತಿಳಿದಿದ್ದು. ಎಲ್ಲರೂ ಅವಳು ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದಾಳೆ ಎಂದುಕೊಂಡಿದ್ದರು. ಆದರೆ ಸತ್ಯ ನನಗಷ್ಟೇ ಗೊತ್ತಿತ್ತು. ಅವಳನ್ನು ನಾನು ಮೊದಲು ಭೇಟಿಯಾದಾಗಲೂ ಅವಳ ಕಣ್ಣುಗಳಲ್ಲಿ ಏನೋ ನೋವಿದೆ ಎಂಬುದು ನನಗೆ ಯಾವಾಗಲೂ ಅನಿಸುತ್ತಿತ್ತು. ಆದರೆ ಅವಳು ಡಿಪ್ರೆಷನ್ನಲ್ಲಿ ಇದ್ದಾಳೆ ಎಂದು ಗುರುತಿಸಲು ನಾನು ಸೋತಿದ್ದೆ. ಅವಳು ಸೂಸೈಡ್ ಮಾಡಿಕೊಳ್ಳುವ ಮುನ್ನ ನನ್ನನ್ನು ಭೇಟಿಯಾಗಿ ಏನನ್ನೂ ಹೇಳಬೇಕೆಂದಿದ್ದಳು. ಆದರೆ ನನ್ನ ಕೋಪದ ಕಾರಣ ಆಡಿದ ಒಂದು ಮಾತು ಅವಳ ಪ್ರಾಣವನ್ನೇ ಕಸಿದಿತ್ತು. ಅಂದು ಅವಳನ್ನು ಅರ್ಥ ಮಾಡಿಕೊಳ್ಳದೆ ಕಳೆದುಕೊಂಡೆ. ಆದರೆ ಈಗ ಮತ್ತೆ ಅದು ಪುನರಾವರ್ತನೆ ಆಗಲು ನಾನು ಬಿಡುವುದಿಲ್ಲ ಎಂದೆನು. ಇದನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಸಾವಿತ್ರಮ್ಮನವರು, ಅಯ್ಯೋ ರಾಹುಲ್, ಎಂಥ ಕೆಲಸ ಮಾಡಿದೆ, ಇದನ್ನೆಲ್ಲ ನನಗೆ ಮೊದಲು ಯಾಕೆ ಹೇಳಲಿಲ್ಲ, ಇಷ್ಟೊಂದು ನೋವು ಮನದಲ್ಲಿ ಇಟ್ಟುಕೊಂಡು ಹೀಗೆ ಇದ್ದಪ್ಪ ಎಂದು ಅಳಲು ಶುರು ಮಾಡಿದರು. ನಂತರ ಏನನ್ನೋ ನೆನೆಸಿಕೊಂಡ ಅವರು, ಹೌದು ರಾಹುಲ್, ಅಂದವಳು ನಿನ್ನನ್ನು ಭೇಟಿ ಮಾಡಲು ಮನೆಗೆ ಬಂದಿದ್ದಳು. ಆದರೆ ನೀನು ಆಫೀಸ್ಗೆ ಹೊರಟ ವಿಷಯ ಕೇಳಿ ಕಾರ್ ತೆಗೆದುಕೊಂಡು ನಿನ್ನನ್ನು ಭೇಟಿಯಾಗಲು ಹೊರಟಳು. ಅವಳು ಮನೆಗೆ ಬಂದಾಗ ಒಂದು ಬಾಕ್ಸನ್ನು ಕೊಟ್ಟಿದ್ದಳು. ಆದರೆ ಅಂದೇ ಅವಳು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡ ಮೇಲೆ ನೀನು ಬಹಳಾನೇ ಕುಗ್ಗಿ ಹೋಗಿದ್ದೆ. ಮತ್ತೆ ಅವಳ ನೆನಪು ಮಾಡಬಾರದೆಂದು ನಾನೇ ಬಾಕ್ಸನ್ನು ಬಚ್ಚಿಟ್ಟಿದ್ದೆ ಎಂದರು. ತಡ ಮಾಡದೆ ಇಬ್ಬರು ಮನೆಗೆ ಹೊರಟರು. ಮನೆಯವರೆಲ್ಲ ಊಟ ಮಾಡಿ ಮಲಗಿದ ಮೇಲೆ ರಾಹುಲ್ಗೆ ಅವನ ತಾಯಿ ಬಾಕ್ಸ್ ಕೊಟ್ಟರು. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಒಂದು ಸಿಡಿ ಇತ್ತು ಮತ್ತು ಒಂದು ಚಿತ್ರಕಲೆ ಇತ್ತು. ತನ್ನ ಲ್ಯಾಪ್ಟಾಪ್ನಲ್ಲಿ ಸಿಡಿ ಪ್ಲೇ ಮಾಡಿದಾಗ ಅದರಲ್ಲಿ ಸೌಮ್ಯಾಳ ಬಾಲ್ಯದ ಫೋಟೋಗಳಿದ್ದವು. ಅಷ್ಟರಲ್ಲಿ ಏನೋ ಶಬ್ದ ಆದಂತಾಗಿ ರಾಹುಲ್ ನೋಡಲು ಸೌಮ್ಯ ಎದ್ದು ಕುಳಿತಿದ್ದಳು. ಅವಳ ಬಳಿ ಹೋಗಿ ಮಾತನಾಡಿಸಿದಾಗ ತನಗೆ ಬದುಕಬೇಕೆಂಬ ಆಸೆ ಇಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ರಾಹುಲ್ ತಬ್ಬಿಬ್ಬಾದ. ಅವಳ ಕೈ ಹಿಡಿದು ಧೈರ್ಯ ತುಂಬಿದ. ಏನೇ ಕಷ್ಟ ಬಂದರೂ ಎಂದಿಗೂ ನಿನ್ನ ಜೊತೆ ನಾನಿರುವೆ. ನಿನ್ನ ಮನಸ್ಸಿನಲ್ಲಿ ಏನೇ ನೋವಿದ್ದರೂ ಮುಕ್ತವಾಗಿ ನನ್ನ ಬಳಿ ಹೇಳಬಹುದು ಎಂದನು. ಸಿರಿ ಅಳುತ್ತಾ ಅವನ ಎದೆಗೆ ಹೊರಗಿದಳು. ನಿನಗೆ ಯಾವಾಗ ಹೇಳಬೇಕು ಎಂದು ಅನಿಸುತ್ತದೆ ಆಗಲೇ ಹೇಳು ಎಂದು ಹೇಳಿ ಸಮಾಧಾನ ಮಾಡಿ ಮಲಗಿಸಿದನು. ನಂತರ ಲೈಟ್ ಆಫ್ ಮಾಡಲು ಹೋದಾಗ ಟೇಬಲ್ ಮೇಲೆ ಒಂದು ಕಾಗದ ಅವನ ಕಣ್ಣಿಗೆ ಬಿತ್ತು. ಅದನ್ನು ಕೈಗೆತ್ತಿಕೊಂಡಾಗ ಅವನಿಗೆ ಆಘಾತವಾಗಿತ್ತು. ಅದು ಸಿರಿ ಬಿಡಿಸಿದ ಚಿತ್ರವಾಗಿತ್ತು. ಆ ಚಿತ್ರವು ಸೌಮ್ಯಾಳ ಬಾಕ್ಸ್ನಲ್ಲಿದ್ದ ಅದೇ ಚಿತ್ರವನ್ನು ಹೋಲುತ್ತಿದ್ದು ಅವನಿಗೆ ಕೈಕಾಲು ನಡುಗುವಂತಾಗಿ ತಲೆ ತಿರುಗುವಂತಾಯಿತು. ಈ ಚಿತ್ರವನ್ನು ಸಿರಿಲು ಹೇಗೆ ಬಿಡಿಸಿದಳು ಎಂಬುದು ಅವನಿಗೆ ತಿಳಿಯದಂತೆ ಆಯಿತು. ಇಬ್ಬರು ಹೇಗೆ ಒಂದೇ ಚಿತ್ರವನ್ನು ಬಿಡಿಸಿದರು? ಆ ಚಿತ್ರಕ್ಕೂ ಅವರ ಹಿಂದಿನ ಡಿಪ್ರೆಷನ್ಗೂ ಏನಾದರೂ ಕಾರಣವಿದೆಯೇ? ಅಷ್ಟು ಪ್ರೀತಿಸುತ್ತಿದ್ದ ಇಬ್ಬರು ದೂರವಾಗಲು ಕಾರಣವೇನು? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.